ನಾನು ನಿಮಗೆ ಒಂದು ಭಯಾನಕ ಭೂತದ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯು ರಾತ್ರಿ ಪ್ರಯಾಣ ಮಾಡುವಾಗ ಎದುರಾಗುವ ಒಂದು ವಿಚಿತ್ರ ಘಟನೆಯ ಕುರಿತಾಗಿದೆ. ದಾರಿ ತಪ್ಪಿದ ಕಾರು ಮತ್ತು ಮೌನವಾದ ಊರು. ಇದು ಮಂಜುನಾಥ್ ಮತ್ತು ಅವನ ಸ್ನೇಹಿತರಾದ ರವಿ ಮತ್ತು ಸುಧೀರ್ ಅವರ ಕಥೆ. ಅವರು ಬೆಂಗಳೂರಿನಿಂದ ಮೈಸೂರಿಗೆ ರಾತ್ರಿ ಪ್ರಯಾಣ ಮಾಡುತ್ತಿದ್ರು. ಮೋಜು ಮಸ್ತಿಯಲ್ಲಿದ್ದ ಅವರಿಗೆ ತಾವು ರಸ್ತೆಯಲ್ಲಿ ದಿಕ್ಕು ತಪ್ಪಿದ್ದೇವೆ ಎಂಬ ಅರಿವಿರಲಿಲ್ಲ. ಮಧ್ಯರಾತ್ರಿಯ ಸವಾರಿ. ಅದು ಮಧ್ಯರಾತ್ರಿ 1 ಗಂಟೆ. ರಸ್ತೆಯು ಪೂರ್ತಿಯಾಗಿ ಕತ್ತಲಾಗಿತ್ತು ಮತ್ತು ದಟ್ಟವಾದ ಮಂಜು ಆವರಿಸಿತ್ತು. ರವಿ ಡ್ರೈವಿಂಗ್ ಮಾಡುತ್ತಿದ್ದ. ಮಂಜುನಾಥ್ ನಕ್ಷೆಯನ್ನು ನೋಡುತ್ತಿದ್ದ. ಇದೇನಿದು ರವಿ, ಈ ರಸ್ತೆ ನಕ್ಷೆಯಲ್ಲಿಲ್ಲವಲ್ಲಾ, ಎಲ್ಲೋ ದಾರಿ ತಪ್ಪಿದ್ದೇವೆ ಎನ್ನಿಸುತ್ತದೆ ಎಂದು ಮಂಜುನಾಥ್ ಆತಂಕದಿಂದ ಹೇಳಿದ. ಸುಧೀರ್, ಚಿಂತೆ ಮಾಡಬೇಡ, ಮುಂದೆ ಯಾವುದಾದರೂ ಸಣ್ಣ ಊರು ಸಿಕ್ಕರೆ ದಾರಿ ಕೇಳೋಣ ಎಂದು ಸಮಾಧಾನ ಮಾಡಿದ. ಸುಮಾರು 10 ನಿಮಿಷಗಳ ನಂತರ ಅವರಿಗೆ ಮಸುಕಾದ ಬೀದಿ ದೀಪಗಳು ಕಾಣಿಸಿದವು. ಅದು ಒಂದು ಹಳೆಯ ಸಣ್ಣ ಊರು. ಅದೋ ಒಂದು ಊರು ಸಿಕ್ಕಿತು, ಅಲ್ಲಿಗೆ ಹೋಗೋಣ ಎಂದು ರವಿ ಕಾರನ್ನು ತಿರುಗಿಸಿದ. ಪ್ರೇತಮಯ ಊರು. ಅವರು ಊರಿನೊಳಗೆ ಪ್ರವೇಶಿಸಿದರು. ಅಲ್ಲಿನ ವಾತಾವರಣ ವಿಚಿತ್ರವಾಗಿತ್ತು. ಎಲ್ಲಾ ಮನೆಗಳ ಬಾಗಿಲುಗಳು ಮುಚ್ಚಿದ್ದವು. ಯಾವುದೇ ಪ್ರಾಣಿಯ ಸದ್ದು ಅಥವಾ ಮನುಷ್ಯರ ಓಡಾಟ ಇರಲಿಲ್ಲ. ಊರು ಸಂಪೂರ್ಣ ಮೌನವಾಗಿತ್ತು. ಒಂದು ಮನೆಯ ಮುಂದೆ ಒಬ್ಬ ವೃದ್ಧೆ ಮಹಿಳೆ ಕುಳಿತಿದ್ದಳು. ಮಂಜುನಾಥ್ ಕಾರಿನ ಕಿಟಕಿಯನ್ನು ಇಳಿಸಿ, ಅಮ್ಮ, ನಾವು ದಾರಿ ತಪ್ಪಿದ್ದೇವೆ, ಮೈಸೂರಿಗೆ ಹೋಗುವ ದಾರಿ ಯಾವುದು ಎಂದು ಕೇಳಿದ. ಆ ವೃದ್ಧ ಮಹಿಳೆ ನಿಧಾನವಾಗಿ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಮುಖದ ತುಂಬೆಲ್ಲ ಸುಕ್ಕುಗಟ್ಟಿತ್ತು. ಅವಳು ಯಾನುದೇ ಶಬ್ದ ಮಾಡದೆ ಬೆರಳಿನಿಂದ ಒಂದು ದಿಕ್ಕಿನ ಕಡೆಗೆ ತೋರಿಸಿದಳು. ಮಂಜುನಾಥ್, ಧನ್ಯವಾದಗಳು ಎಂದು ಹೇಳಿ ಕಿಟಕಿಯನ್ನು ಮುಚ್ಚಿದ. ರವಿ, ನೋಡಿದ್ರಾ, ಎಷ್ಟೊಂದು ಭಯಾನಕವಾಗಿದ್ದಳು ಆ ಅಜ್ಜಿ ಎಂದು ನಗಲು ಪ್ರಯತ್ನಿಸಿದರೂ ಅವನ ಧ್ವನಿಯಲ್ಲಿ ನಡುಕವಿತ್ತು. ಹಿಂಬದಿಯ ಕಿಟಕಿಯ ದೃಶ್ಯ. ಅವರು ಆ ಅಜ್ಜಿ ಕುಳಿತಿದ್ದ ಮನೆಯನ್ನು ದಾಟಿ ಬಂದಿದ್ದರು. ಕಾರಿನ ಹಿಂಬದಿಯ ಗಾಜಿನಿಂದ ನೋಡಿದಾಗ ಆ ವೃದ್ಧ ಮಹಿಳೆ ನಿಧಾನವಾಗಿ ಮೇಲಕ್ಕೆ ಹಾರುತ್ತಿದ್ದಳು. ಅವಳು ನೆಲದಿಂದ ಸುಮಾರು 10 ಅಡಿ ಮೇಲೆ ತೇಲುತ್ತಿದ್ದಳು ಮತ್ತು ಅವಳ ಮುಖದ ಮೇಲೆ ಒಂದು ಕ್ರೂರವಾದ ನಗು ಇತ್ತು. ಆದರೆ ನಿಜವಾದ ಭಯಾನಕ ದೃಶ್ಯ ಮುಂದೆ ಇತ್ತು. ಅವರು ಊರಿನಲ್ಲಿ ನೋಡಿದ ಎಲ್ಲಾ ಮನೆಗಳ ಬಾಗಿಲುಗಳು ಈಗ ತೆರೆದಿದ್ದವು. ಆ ಮನೆಗಳ ಒಳಗೆ ಮಸುಕಾದ ಬೆಳಕಿನಲ್ಲಿ ಅವರು ಮನುಷ್ಯರಲ್ಲದ ಉದ್ದನೆಯ ಮತ್ತು ಕಪ್ಪಾದ ಆಕೃತಿಗಳು ನಿಂತಿರುವುದನ್ನು ನೋಡಿದರು. ಆ ಪ್ರತಿಯೊಂದು ಆಕೃತಿಯೂ ಕೈಗಳನ್ನು ಚಾಚಿ ತಮ್ಮ ಕಾರಿನತ್ತ ನೋಡುತ್ತಿತ್ತು. ಮಂಜುನಾಥ್ ಭಯದಿಂದ ಕೂಗಿದ, ರವಿ, ಹೋಗು, ಆದಷ್ಟು ಬೇಗ ಹೋಗು. ರವಿ ತಕ್ಷಣ ಆಕ್ಸಿಲರೇಟರ್ ಒತ್ತಿದ. ಕಾರು ವೇಗವಾಗಿ ಕತ್ತಲಿನಲ್ಲಿ ಕರಗಿಹೋಯಿತು. ಅವರು ಹಿಂದುರುಗಿ ನೋಡಲೇ ಇಲ್ಲ. ಅಂದಿನ ನಂತರ ಅವರು ಎಂದಿಗೂ ರಾತ್ರಿ ಪ್ರಯಾಣ ಮಾಡಲಿಲ್ಲ. ಆ ದಾರಿ ತಪ್ಪಿದ ಊರು ಯಾವುದು, ಆ ಅಜ್ಜಿ ಯಾರು ಮತ್ತು ಆ ಮನೆಯೊಳಗಿದ್ದ ಆಕೃತಿಗಳು ಯಾವುವು ಎಂಬುದು ಅವರಿಗೆ ಎಂದಿಗೂ ತಿಳಿದುಬರಲಿಲ್ಲ. ಈ ಕಥೆ ನಿಮಗೆ ಇಷ್ಟವಾಯಿತೇ ಅಥವಾ ಮತ್ತೊಂದು ಕಥೆ ಹೇಳಬೇಕೇ?